ಖುಷಿ, ಚಪ್ಪಲಿ ಬುಕ್ ಮಾಡಿದ್ದೀನಿ ಕಣೆ, ನಾಳೆ ಡೆಲಿವರಿ ಬರುತ್ತೆ. ಸರಿ ಯಶು, ಹಾಗೆ ಟೆರೆಸಲ್ಲಿ ಬಟ್ಟೆ ಹಾಕಿದ್ದೀನಲ್ವಾ, ತಗೊಂಡು ಬಂದುಬಿಡು, ಬರ್ತಾ ಈಚೆ ಹೋಗ್ತಿದ್ಯಲ್ಲ. ಓ, ಮನೆಗೆ ಯಾರೋ ಹೊಸ ಮೆಂಬರ್ ಬರ್ತಾ ಇದ್ದಾರೆ. ಸ್ವಲ್ಪ ದಿನದಿಂದ ನನಗಂತೂ ಈ ಜೀವನವೇ ಬೇಸರವಾಗೋಗಿತ್ತು. ಆದರೆ ನಾಳೆಯಿಂದ ಬೋರ್ ಆಗಲ್ಲ. ಗುಡ್ ಮಾರ್ನಿಂಗ್ ಸರ್. ಅಮೆಝಾನಿಂದ ನಿಮ್ಗೊಂದು ಪಾರ್ಸಲ್ ಇತ್ತು. ನಿಮ್ಮ ನಂಬರ್ಗೆ ಒಂದು OTP ಬಂದಿದೆ, ಹೇಳ್ತೀರಾ? 5286. ಥ್ಯಾಂಕ್ ಯು ಸರ್. ರೂಮ್ ಲೈಟ್ ಆಫ್ ಮಾಡ್ದಾ? ಮಾಡಿದೆ. ಈ ಚಿತ್ರದಲ್ಲಿ ಖುಷಿ ಪಾತ್ರವನ್ನು ಯಾವುದೇ ಹುಡುಗಿಯು ನಮ್ಮ ಮುಖಗಳನ್ನು ನೋಡಿ ಒಪ್ಪಿಕೊಳ್ಳದ ಕಾರಣ ನಿರ್ದೇಶಕನಾದ ಸ್ವತಃ ನಾನೇ ಖುಷಿ ಪಾತ್ರವನ್ನು ನಿರ್ವಹಿಸಲಾಗಿದೆ. ರೂಮ್ ಲೈಟ್ ಆಫ್ ಮಾಡ್ದಾ? ಮಾಡಿದೆ. ಗೀಸರ್ ಆಫ್ ಮಾಡಿದ್ಯಾ? ಮಾಡಿದ್ದೀನಿ. ಗ್ಯಾಸು? ಗ್ಯಾಸ್ ಲೀಕ್ ಆಗ್ತಾ ಇರಬೇಕು. ಅಡುಗೆ ಮನೆಗೆ ಹೋಗಿ ಲೈಟ್ ಆನ್ ಮಾಡು. ನೀನು ಗ್ಯಾಸು ಇಬ್ಬರು ಒಟ್ಟಿಗೆ ಆಫ್ ಆಗಿ ಹೋಗ್ತೀರಾ. ಮುಚ್ಕೊಂಡು ಬಾ, ಟೈಮ್ ಆಯ್ತು. ಇವನೇನು ಬಂದಾಗಿಂದ ಬಾಯೇ ಬಿಡ್ತಿಲ್ಲ. ಅಪ್ಪಿತಪ್ಪಿ ಇವನೇನಾದರೂ ಮೂಗ ಇರ್ಬೋದಾ? ಮಾತಾಡ್ಸಿ ನೋಡೋಣ. ಹಾಯ್. ರೆಸ್ಪಾಂಡು ಮಾಡ್ತಾ ಇಲ್ವಲ್ಲಪ್ಪ. ಹೆಲೋ, ಹಾಯ್. ಹಾಂ, ಹಾಯ್. ಸೌಂಡ್ ಬಾಕ್ಸ್ ಏನೂ ಡಿಫೆಕ್ಟ್ ಇಲ್ಲ. ಹಾಯ್ ಹಾಯ್. ನೀವು ಯಾಕೆ ಸೈಲೆಂಟ್ ಆಗಿದ್ದೀರಿ? ನಾನೇನೋ ನೀವು ಮೂಗ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಅದಿರಲಿ, ನಿಮ್ಮ ಹೆಸರೇನು? ನನ್ನ ಹೆಸರು ಆದಿ ಅಂತ. ಓ, ಆದಿ. ನೈಸ್, ಚೆನ್ನಾಗಿದೆ. ನನ್ನ ಹೆಸರು ಅಂಜಲಿ. ಅಂದಹಾಗೆ ನೀವು ಎಲ್ಲಿಂದ ಬಂದಿದ್ದು? ನಾನು ಹುಟ್ಟಿದ್ದು ಡೆಲ್ಲಿಲಿ. ಅಲ್ಲಿ ನನ್ನನ್ನು ಒಬ್ಬ ಎತ್ಕೊಂಡು ನನ್ನ ಮೈಗೆಲ್ಲ ಪೇಪರ್ ಸುತ್ತಿ ಒಂದು ಬಾಕ್ಸ್ ಒಳಗೆ ಹಾಕ್ದ. ಒಳಗಡೆ ತುಂಬ ಕತ್ಲೆ ಇತ್ತು, ಏನೂ ಕಾಣಿಸ್ತಾನೂ ಇರಲಿಲ್ಲ. ಆಮೇಲೆ ಈ ಮನೆ ಓನರು ನನ್ನನ್ನು ಬಾಕ್ಸಿಂದ ಆಚೆ ತೆಗೆದು ಕೆಳಗೆ ಬಿಟ್ಟ. ಸದ್ಯಕ್ಕೆ ನನಗಷ್ಟೇ ಗೊತ್ತಿರೋದು. ಓ, ಇಂಟ್ರೆಸ್ಟಿಂಗ್. ಡೆಲ್ಲಿ ಕಡೆಯವರಾ? ಹಾಗಾದರೆ ಹಿಂದಿಲೇ ಮಾತಾಡಿ ಪ್ಯಾನ್ ಇಂಡಿಯಾ ರೀಚ್ ತಗೊಳ್ಳೋಣ. ಅಯ್ಯೋ, ಹಾಗೇನಿಲ್ಲ. ನಾವು ಕನ್ನಡದಲ್ಲೇ ಮಾತಾಡ್ಬೋದು. ನನಗೆ ಕನ್ನಡ ಚೆನ್ನಾಗೇ ಬರುತ್ತೆ. ಅದು ಅಲ್ಲದೆ ನಾವು ಯಾವ ಊರಲ್ಲಿರ್ತೀವಿ ಆ ಊರಿನ ಭಾಷೆನ ಮರ್ಯಾದೆ ಕೊಟ್ಟು ಅದೇ ಭಾಷೆಯಲ್ಲಿ ಎಲ್ಲರ ಜೊತೆ ಮಾತಾಡೋದು ನಮ್ಮ ಕರ್ತವ್ಯ ಅಲ್ವಾ? ಆಯಿತು ಬಿಡಿ. ಹ್ಯಾಶ್ಟ್ಯಾಗ್ ಕನ್ನಡದ ಕುವರ. ಸೂಪರ್. ಸರಿ, ನಾನು ಎಲ್ಲಿಂದ ಬಂದಿದ್ದು ಗೊತ್ತಾ? ಆಬ್ವಿಯಸ್ಲಿ ಗೊತ್ತಿರಲ್ಲ, ನಾನು ಹೇಳೇ ಇಲ್ವಲ್ಲ. ಸರಿ, ಹೇಳ್ತೀನಿ ಕೇಳಿ. ನಾನೊಂದಿನ ಒಂದು ದೊಡ್ಡ ಶೋರೂಮಲ್ಲಿ AC ಗಾಡಿ ತಗೊಂಡು ಆರಾಮಾಗಿ ಕೂತ್ಕೊಂಡಿದ್ದೆ. ಅಲ್ಲಿಗೆ ಈ ಮನೆ ಗಂಡ ಹೆಂಡತಿ ಯಶಸ್ಸು ಮತ್ತು ಖುಷಿ ಬಂದರು. ಇವ್ರು ಬಂದು ನನ್ನ ಫ್ರೆಂಡ್ಸ್ ಪ್ಯಾರಗಾನ್, ಪ್ರೀತಿ, ನೈಕಿ, ನಿಖಿತಾ ಇವ್ರನ್ನೆಲ್ಲ ನೋಡ್ತಿದ್ರ. ಹಾಗೆ ನಾನು ಇವ್ರ ಕಣ್ಣಿಗೆ ಬಿದ್ದೆ. ಆದರೆ ನಾನು ಇವ್ರ ಕಣ್ಣಿಗೆ ಬೀಳೋಕ್ಕೂ ಮುಂಚೆ ಬೇರೆ ಯಾವುದೋ ಕಪಲ್ಸ್ ಕಣ್ಣಿಗೆ ಆಲ್ರೆಡಿ ಬಿದ್ದಿದ್ದೆ. ಅವ್ರನ್ನ ಆಲ್ರೆಡಿ ತಗೊಂಡು ಹೋಗ್ತಾ ಇದ್ರು. ಆದರೆ ಈ ಮನೆ ಹೆಂಡತಿ ಖುಷಿ ಇದ್ದಾಳಲ್ವ, ಹುಟ್ಟು ಹಠಮಾರಿ. ನಂಗೆ ಅದೇ ಸ್ಲಿಪ್ಪರ್ ಬೇಕು ಅಂತ ಹಠ ಮಾಡಿ ಅಲ್ಲೇ ಕೂತ್ಕೊಳ್ಳೋದ. ಆವಾಗ ಯಶಸ್ಸು ನನ್ನನ್ನು ಧೂಮ್ 3 ಸ್ಟೈಲ್ನಲ್ಲಿ ಚೇಸ್ ಮಾಡ್ಕೊಂಡು ಬಂದು ಆ ಕಪಲ್ಸ್ ಕಾಲಿಗೆ ಬಿದ್ದು ಕಾಡಿ ಬೇಡಿ ನನ್ನ ತಗೊಂಡು ಬಂದು ಅವ್ರ ಹೆಂಡತಿ ಖುಷಿಗೆ ಕೊಟ್ಟ. ಇಷ್ಟು ನನ್ನ ಕತೆ. ನಾನಿಲ್ಲಿಗೆ ಬಂದು ಒಂದು 6 ಮಂತ್ಸ್ ಆಯಿತು ಅಂದ್ಕೊಳ್ಳಿ. ಮಾತಾಡೋಕ್ಕಂತೂ ಯಾರೂ ಇಲ್ಲ, ಸಖತ್
ಸಖತ್ ಬೋರ್ ಆಗ್ತಾ ಇತ್ತು. ಆದರೆ ಈಗ ನೀವಿದ್ದೀರಿ. ಸರಿ. ಇವನು ಯಾರಿಗೂ ಸಿಡುಕ್ಮುತ್ತಿ ಸಿದ್ದಪ್ಪ ಇಷ್ಟೆಲ್ಲ ಹೇಳ್ತಿದ್ರು ಒಂದು ಎಕ್ಸೈಟ್ಮೆಂಟ್ ಇಲ್ಲ ಏನಿಲ್ಲ. ಒಳ್ಳೆ ಕಿತ್ತೋಗಿರೋ ಚಪ್ಪಲಿಗೆ ಫೆವಿಕಾಲ್ ಹಾಕಿ ಅಂಟಿಸಿರೋ ಥರ ಆಡ್ತಾನೆ. ನಾನ್ಸೆನ್ಸ್. ಆ್ಯಕ್ಚುಲಿ ಆ ಶೂಗೆ ನನ್ನ ಮೇಲೆ ಕ್ರಶ್ ಆಗಿತ್ತು. ಅವ್ರು ಬಂದರು, ಮಾತಾಡಬೇಡ. ಲೋಫರ್, ಬ್ಯಾಗ್ ಎಲ್ಲಂದ್ರಲ್ಲಿ ಎಸಿಬೇಡ ಅಂತ ಎಷ್ಟು ಸಲ ಹೇಳೋದು ನಿನಗೆ? ತಗೊಂಡೋಗಿ ಒಳಗಡೆ ಇಡೋಕ್ಕಾಗಲ್ವಾ? ಸರಿ ಇರಮ್ಮ, ಆಯಿತು, ಎತ್ತಿಡ್ತೀನಿ. ಹೇ, ಯಾಕೆ ನಿದ್ದೆ ಬರ್ತಿಲ್ವಾ? ತುಂಬ ಸೌಂಡ್ ಇದೆ, ನಿದ್ದೆನೇ ಬರ್ತಾ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ದಿನ ಅಭ್ಯಾಸ ಆಗಿಬಿಡುತ್ತೆ. ನನಗೂ ಸ್ಟಾರ್ಟಿಂಗಲ್ಲಿ ಹೀಗೆ ಆಗಿತ್ತು, ಆದರೆ ಈಗೀಗ ಸೌಂಡೇ ಸಂಗೀತ ಆಗಿಬಿಟ್ಟಿದೆ. ಸರಿ. ಆಫೀಸಲ್ಲಿ ನಿತಿನ್ ಜೊತೆ ಯಾಕೆ ಅಷ್ಟು ಕ್ಲೋಸಾಗಿ ಮೂವ್ ಮಾಡ್ತಿದ್ದೆ? ನನಗೆ ತುಂಬ ಇರಿಟೇಟ್ ಆಗ್ತಿತ್ತು ಖುಷಿ. ಅಲ್ಲ ಕಣೋ, ನಿತಿನ್ ಮತ್ತೆ ನಾನು ಒಂದೇ ಪ್ರಾಜೆಕ್ಟ್ನಲ್ಲಿ ವರ್ಕ್ ಮಾಡ್ತಿದ್ದೀವಿ. ಅವನೇನು ಬೇರೆ ಏನು ಮಾತಾಡಲಿಲ್ಲ, ವರ್ಕ್ ರಿಲೇಟೆಡ್ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ದಿದ್ದು. ನೀನು ಏನೇನೋ ಅಂದ್ಕೊಂಡು ಓವರ್ ಥಿಂಕ್ ಮಾಡಬೇಡ. ಓವರ್ ಥಿಂಕ್ ಅಲ್ಲ ಖುಷಿ, ನಿನ್ನ ಸೇಫ್ಟಿಗೋಸ್ಕರ ಹೇಳ್ತಿದ್ದೀನಿ. ನಿನ್ನ ಸಿಸ್ಟಮ್ ನೋಡ್ಕೊಂಡು ಕೆಲಸ ಮಾಡ್ತಿದ್ರೆ ಅವ್ನು ಬೇರೆನೇ ನೋಡ್ಕೊಂಡು ನಿನ್ನ ಜೊತೆ ಮಾತಾಡ್ತಿದ್ದ. ಅದನ್ನು ನಾನು ಅಬ್ಸರ್ವ್ ಮಾಡಿದೆ. ಇಷ್ಟೆಲ್ಲ ಇಲ್ಲಿ ಹೇಳೋನು ಅದನ್ನೇ ಅಲ್ಲಿ ಹೇಳಬೇಕಿತ್ತು. ಇವಾಗ ಬಂದು ನನ್ನ ಹತ್ರ ಜಗಳ ಮಾಡಿದ್ರೆ? ನೀನು ಮದುವೆಗೆ ಮುಂಚೆ ಹಿಂಗಿರಲಿಲ್ಲ, ಮದುವೆ ಆದಮೇಲೆ ಎಲ್ಲದಕ್ಕೂ ಅನುಮಾನ. ನಾನು ಒಬ್ರ ಹತ್ರ ನಗಾಡ್ಕೊಂಡು ಮಾತಾಡಿದ್ರು ಕ್ಯಾರೆಕ್ಟರ್ ಮೇಲೆ ಡೌಟ್ ಪಡ್ತೀಯಾ? 6 ತಿಂಗಳು ಮುಂಚೆ ಇದೇ ಕಾಲ್ಗಳು ಪ್ರೀತಿ ಕಡೆ ನಡೀತಿದ್ವು, ಆದರೆ ಇವಾಗ ಅನುಮಾನ ಮತ್ತು ಅಹಂಕಾರದ ಕಡೆ. ನೋಡು ಆದಿ, ಇದೇ ಜೆನ್ಸಿ ಲವ್. ಇಲ್ಲಿ ಪ್ರೀತಿನೂ ಬೇಗ, ಮದುವೆನೂ ಬೇಗ, ಕೊನೆಗೆ ಹೊಂದಾಣಿಕೆನೇ ಇಲ್ಲದೆ ಡೌಟ್ ಪಟ್ಟು ಡಿವೋರ್ಸು ಬೇಗ. ಆದರೂ ಯಶಸ್ ಅವ್ರ ಮನಸ್ಸಿಗೂ ತುಂಬ ನೋವಾಗುತ್ತಲ್ವಾ? ತನ್ನ ಹೆಂಡತಿ ಇನ್ನೊಬ್ಬನ ಜೊತೆ ಅಷ್ಟೊಂದು ಕ್ಲೋಸಾಗಿ ಮೂವ್ ಮಾಡೋದು ಯಾರು ತಾನೇ ಸಹಿಸ್ಕೊತಾರೆ? ನಾನ್ಸೆನ್ಸ್. ಇಲ್ಲಿಟ್ರೇಟ್ ಥರ ಮಾತಾಡಬೇಡ. ನಗಾಡೋದು ಮಾತಾಡೋದು ತಪ್ಪಲ್ಲ, ಆದರೆ ಈ ಡೌಟ್ ಪಡೋದಿದೆ ಅಲ್ವಾ, ಅದು ದೊಡ್ಡ ತಪ್ಪು. ಹುಡುಗರ ಇಂಟೆನ್ಷನ್ ಏನು ಅನ್ನೋದು ಹುಡುಗರಿಗೆ ಗೊತ್ತಿರುತ್ತೆ. ಪ್ರೀತಿ ಇದ್ದ ಕಡೆನೇ ಕೋಪ, ಮುನಿಸು ಎಲ್ಲ ಇರುತ್ತೆ. ಅತಿಯಾದ ಪ್ರೀತಿಯಿಂದನೇ ಅನುಮಾನನೂ ಶುರುವಾಗುತ್ತೆ. ಅದನ್ನು ಅರ್ಥ ಮಾಡ್ಕೊಬೇಕಲ್ವ ಹುಡುಗಿರು? ಭಯ ಯಾವತ್ತೂ ಇನ್ಸೆಕ್ಯೂರಿಟಿಯಿಂದ ಬರುತ್ತೆ, ಆದರೆ ಪ್ರೀತಿ ಅನ್ನೋದು ನಂಬಿಕೆಯಿಂದ ಬರುತ್ತೆ. ಹೆಂಡ್ತಿನೂ ಗಂಡನ ಭಾವನೆಗಳ ಅರ್ಥ ಮಾಡ್ಕೊಬೇಕಲ್ವಾ? ಅದೇ ರೀತಿ ಗಂಡ ಕೂಡ ಹೆಂಡತಿ ಸ್ವಾತಂತ್ರ್ಯನ ಅರ್ಥ ಮಾಡ್ಕೋಬೇಕು. ಮದುವೆ ಅಂದರೆ CCTV ಕ್ಯಾಮ್ರಾ ಅಲ್ಲ. ನನಗೇನು ಹೇಳಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ನೀವೇ ಹೇಳಿ, ತಪ್ಪು ಯಾರ್ದು? ತಪ್ಪು ಗಂಡಂದು ಅಲ್ಲ, ಹೆಂಡತಿದು ಅಲ್ಲ, ಅವರಿಬ್ಬರ ಮನಸ್ಥಿತಿದು. ಖುಷಿ, ಸಾರಿ ಕಣೆ, ನನಗೆ ನಿನ್ನ ಮೇಲೆ ತುಂಬಾ ನಂಬಿಕೆ ಇದೆ, ಆದರೆ ನಿತಿನ್ ಸರಿ ಇಲ್ಲ. ಅದನ್ನು ನಾನು ನಿನ್ಗೆ ಹೇಳ್ತಿದ್ದೀನಿ. ಪರವಾಗಿಲ್ಲ ಯಶು, ಸಾರಿ ಏನು ಬೇಡ. ತಪ್ಪು ಇಬ್ರದ್ದು ಇದೆ. ನಾಳೆಯಿಂದ ಅವನ ಜೊತೆ ಏನು ಮಾತಾಡಲ್ಲ ಬಿಡು, ಓಕೆನಾ? ಮಾತಾಡು, ಬೇಡ ಅಂತಿಲ್ಲ, ಆದರೆ ಕೆಲಸದ ರಿಲೇಟೆಡ್ ಬಗ್ಗೆ ಮಾತ್ರ ಮಾತಾಡಿದ್ರೆ ಸಾಕಲ್ವಾ? ಅಪ್ಪ, ಕೊನೆಗೂ ಇಬ್ಬರು ಒಂದಾದರು. ಪ್ರೀತಿ ಅನ್ನೋದು ಒಬ್ಬರನ್ನ ಕಂಟ್ರೋಲ್ ಮಾಡೋದ್ರಿಂದ ಉಳಿಯಲ್ಲ. ಎರಡು ಮನಸ್ಸುಗಳು ಒಟ್ಟಿಗೆ ಕೂತು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಉಳಿಯುತ್ತೆ.
ಇವತ್ತು ಅಂಜಲಿ ಅವರು ಸುಂದರವಾಗಿ ಕಾಣಿಸ್ತಾ ಇದ್ದಾರಲ್ವಾ, ನಾನು ನೋಡಿದ್ರೆ ಅವ್ರ ಜೊತೆ ಮಾತಾಡೋಕ್ಕೂ ಹೆದರ್ಕೊಳ್ತೀನಿ. ಅವರೆಲ್ಲರ ಜೊತೆನೂ ಪಟ ಅಂತ ಮಾತಾಡಿ ಎಷ್ಟು ಬೇಗ ಹೊಂದ್ಕೊತಾರೆ. ಕೆಲವೊಂದು ಸತಿ ಆಪೋಸಿಟ್ ಕ್ಯಾರೆಕ್ಟರ್ಗಳೇ ಅಲ್ವಾ ಬೆಸ್ಟ್ ಪೇರ್ ಆಗೋದು. ನಮ್ಮದು ಆ ಪೇರ್ ಆಗುತ್ತೆ ಅಂತ ಅನಿಸುತ್ತೆ. ಅವ್ರು ನನ್ನ ಜೊತೆ ಇದ್ದು ನನ್ನ ಜೊತೆ ಮಾತಾಡ್ತಾ ಇದ್ದರೆ ಸಾಕು, ಅವ್ರ ಮಾತುಗಳು ಬಿಟ್ಟು ಹೊರಗಿನ ಪ್ರಪಂಚದ ಯಾವ ಶಬ್ದಗಳು ನನ್ನ ಕಿವಿಗೆ ಬೀಳಲ್ಲ. ಆದರೆ ನನಗೊಂದೇ ಒಂದು ಭಯ, ಎಲ್ಲಿ ನನ್ನ ಭಾವನೆಗಳನ್ನ ಅವ್ರ ಹತ್ರ ಹೇಳ್ಕೊಂಡಾಗ ಅವ್ರು ನನ್ನಿಂದ ದೂರ ಆಗಿಬಿಡ್ತಾರೋ, ಎಲ್ಲಿ ಅವ್ರು ನನ್ನ ಮಾತಾಡ್ಸೋದು ಬಿಟ್ಬಿಡ್ತಾರೋ ಅನ್ನೋ ಭಯ. ಹಾಗಿದ್ದಾಗಲಿ ನಾಳೆ ನನ್ನ ಫೀಲಿಂಗ್ಸ್ ಬಗ್ಗೆ ಎಲ್ಲ ಅವ್ರ ಹತ್ರ ಹೇಳ್ಕೊತೀನಿ. ಅಂಜಲಿ ಅವರೇ, ನಾನು ನಿಮ್ಗೊಂದು ಏನೋ ವಿಷಯ ಹೇಳಬೇಕಿತ್ತು. ಹಾಂ, ಯಾವಾಗ ನೋಡಿದ್ರೂ ಸೈಲೆಂಟ್ ಆಗಿರ್ತೀಯಾ? ನಿನ್ನ ಹತ್ರ ಹೇಳೋಕೆ ವಿಷಯ ಎಲ್ಲ ಇರುತ್ತಾ, ಅದರಲ್ಲೂ ಇಷ್ಟೊಂದು ಸೀರಿಯಸ್ ಆಗಿ? ಓಕೆ ಮಿಸ್ಟರ್ ಸೈಲೆಂಟ್ ಸ್ಲಿಪ್ಪರ್, ಹೇಳಿ ಏನು ವಿಷಯ? ಅದು ಹೆಂಗೆ ಹೇಳಲಿ ಅಂತ ಗೊತ್ತಾಗ್ತಾ ಇಲ್ಲ, ಯಾಕೋ ತುಂಬ ಭಯ ಆಗ್ತಾ ಇದೆ. ನಾನ್ಸೆನ್ಸ್, ಭಯ ಅಂತೆ. ಈ ಮನೆ ಒಳಗೆ ಎಂಟರ್ ಆಗುವಾಗ ಭಯನೆಲ್ಲ ಬಾಗ್ಲಲ್ಲೇ ಬಿಟ್ಟು ಬರಬೇಕು, ಗೊತ್ತಾಯ್ತಾ? ಆದರೂ ನನ್ನ ಹತ್ರ ಹೇಳೋಕೇನು ಭಯ ನಿಂಗೆ? ಮುಚ್ಕೊಂಡು ಅದೇನಂತ ಹೇಳು ಬೇಗ. ಅದು 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 ಹೇಳು ಮುಂದೆ. ಅದು ನಾನ್ಸೆನ್ಸ್. ಇವಾಗ ಹಿಂಗೆ ಚೆಲುವಿನ ಚಿತ್ತಾರ ಮಾದೇಶನ್ ಥರ ಲ್ಯಾಗ್ ಮಾಡ್ತಿದ್ದೆ ಅನ್ಕೋ, ಕೆಟ್ಟ ಮಾತಲ್ಲಿ ಬೈಸ್ಕೋತೀಯ, ಹೇಳ್ತಿದ್ದೀನಿ. ಅದೇನಂತ ಬೊಗಳು? ಇಲ್ಲ ಬೇಡ, ಸಂಜೆ ಹೇಳ್ತೀನಿ ಬಿಡಿ. ಸಂಜೆನಾ? ಹೋಗೋ, ಏನಾದರೂ ಮಾಡ್ಕೊಂಡು ಸಾಯಿ. ಏನು ಗೊತ್ತಾ, ನಾನು ನಿಂಗೊಂದು ವಿಷಯ ಹೇಳಬೇಕಂತ ಅಂದ್ಕೊಂಡಿದ್ದೆ. ಹಾಂ ಹೇಳಿ, ಅದೇನು? ಅದೇನಂದರೆ, ಕೆಳಗಡೆ ರ್ಯಾಕಲ್ಲಿ ಯಶಸ್ ಅವ್ರದ್ದು ರೆಡ್ ಟೇಪ್ ಶೂ ಇದೆ, ಗೊತ್ತಾ? ಹಾಂ ಗೊತ್ತು, ನೋಡಿದ್ದೀನಿ ಕೆಳಗಡೆ. ಹಾಂ, ಅವನೇ. ನನಗೆ ಯಾಕೋ ಅವನ ಮೇಲೆ ಲೈಟಾಗಿ ಲವ್ ಆಗಿದೆ ಅಂತ ಅನಿಸುತ್ತೆ. ಹೀಸ್ ಕ್ಯೂಟ್ ಆದಿ. ಅವನೊಂಥರ ನಂದೇ ಮೇಲ್ ವರ್ಷನ್ ಇದ್ದಂಗೆ. ಅವನ ಜೊತೆ ಮಾತಾಡ್ತಿದ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಇಷ್ಟೊಂದು ಮಾತಾಡೋ ನಾನು ಅವನ ಜೊತೆ ಇದ್ದರೆ ಕಂಪ್ಲೀಟ್ಲಿ ಸೈಲೆಂಟ್ ಆಗಿಬಿಟ್ಟಿರ್ತೀನಿ, ಅಷ್ಟೊಂದು ಮಾತಾಡ್ತಾನೆ. ನಿನಗಂತೂ ಫುಲ್ ಆಪೋಸಿಟ್ ಅವನು. ಸೊ ಇವತ್ತು ಸಂಜೆ ಹೋಗಿ ಅವನ ಹತ್ರ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಥಿಂಕ್ ವಿ ವಿಲ್ ಮೇಕ್ ದ ಬೆಸ್ಟ್ ಪೇರ್. ನಿಂಗೇನು ಅನಿಸುತ್ತೆ? ಏನು ಇವನು ಮಾತಾಡ್ತಾನೇ ಇಲ್ಲ? ಹಲೋ ಲೂಸು, ನಿನ್ನನ್ನೇ ಕೇಳಿದ್ದು. ಇದ್ಯಾಕೊಳ್ಳೆ ಗರ ಬಡಿದ ಕೆರ ಥರ ಆಗಿದೆಯಾ? ಓಹ್ ಸಾರಿ, ನಾನು ಆವಾಗಲೇ ಇದನ್ನೇ ಹೇಳಬೇಕು ಅಂದ್ಕೊಂಡಿದ್ದೆ. ನನ್ನ ಮನಸ್ಸಲ್ಲೂ ಇದೇ ಇತ್ತು, ನಿಮ್ಮ ಮನಸ್ಸಲ್ಲೂ ಇದೆ ನೋಡಿ. ನೀವಿಬ್ಬರು ಒಳ್ಳೆ ಜೋಡಿ, ತುಂಬ ಚೆನ್ನಾಗಿ ಕಾಣಿಸ್ತೀರ ಜೊತೆಗಿದ್ರೆ. ನಿಂಗೂ ಹಾಗೆ ಅನಿಸ್ತಾ? ರ್ಯಾಕಲ್ಲೇ ಕೂತ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ತಿದ್ದಾನೆ ಅನಿಸುತ್ತೆ. ನಾನ್ಸೆನ್ಸ್. ಎನಿವೇಸ್, ಥ್ಯಾಂಕ್ ಯು. ಕೇಳೋದೇ ಮರೆತುಬಿಟ್ಟೆ, ಅವ್ರ ಹೆಸರೇನು? ಅವನ ಹೆಸರು ರಿತ್ವಿಕ್. ಹಾಂ, ತುಂಬ ಚೆನ್ನಾಗಿದೆ, ಮ್ಯಾಚ್ ಆಗುತ್ತೆ ನಿಮ್ಮಿಬ್ಬರ ಹೆಸರು. ನಿಂಗೂ ಹಾಗೆ ಅನಿಸ್ತಾ? ಎನಿವೇಸ್, ಥ್ಯಾಂಕ್ ಯು. ಯಶು, ಸ್ಟವ್ ಮೇಲೆ ಹಾಲಿಟ್ಟಿದ್ದೀನಿ, ಕಾಫಿ ಪೌಡರ್ ಖಾಲಿ ಆಗಿಬಿಟ್ಟಿದೆ, ತಗೊಂಡು ಬರ್ತೀಯಾ ಪ್ಲೀಸ್? ಸರಿ ಇರು, ಆಯಿತು, ಹೋಗ್ತೀನಿ. ಲೇ ಖುಷಿ, ಶೂರೇಕಲ್ಲಿ ನಂದು ಒಂದೇ ಒಂದು ಚಪ್ಪಲಿ ಇದೆ, ಇನ್ನೊಂದೆಲ್ಲಿ? ಮತ್ತೆ ಒಂದೇ ಚಪ್ಪಲಿ ಇದೆಯಾ? ಆ ನಾಯಿ ಮತ್ತೆ ಕಚ್ಕೊಂಡೋಯ್ತು ಅಂತ ಅನ್ಸುತ್ತೆ. ಸರಿ, ನಾನು ಆಮೇಲೆ ಹೋಗಿ ನೋಡ್ತೀನಿ, ನೀನು ಒಳಗಡೆ ಇರೋ ಚಪ್ಪಲಿ ಹಾಕೊಂಡು ಹೋಗು. ಸರಿ ಆಯಿತು.
ಕಿತ್ತೋಗ್ಬೇಕಾ? ಮನೇಲಿ ಹಾಕೊಳ್ಳೋ ಚಪ್ಪಲಿನ ಈಚೆ ಹಾಕೊಂಬಂದ್ರೆ ಹಿಂಗೆ ಆಗೋದು. ಇದು ಬೇರೆ ಹಾಕೋಕ್ಕಾಗ್ತಿಲ್ಲ. ಇದನ್ನ ಅಷ್ಟು ದೂರ ಯಾರು ಹಾಕೊಂಡು ಹೋಗ್ತಾರೆ? ಇಲ್ಲೇ ಎಲ್ಲಾದರೂ ಬಿಸಾಕೋಗೋಣ.